ಹೋದ್ಮೇಲೆ ನೀನ್ ಏನೇ ಮಾಡಿದ್ರು ಹೇಗೆ ಇದ್ರು ಕೇಳೋರು ಯಾರು ಇರಲ್ಲ. ಪಾರ್ವತಿ, ನೀನ್ ಹೋಗಿ ಹೊಸ ಬೆಂಕಿ ಪಣ್ಣ ತಗೊಂಡ್ ಬಾ. ಹಾ ಆಯ್ತದ್ಕೆ. ಅತ್ತೆ ಹೋಗ್ಬೇಡಿ. ನೀನ್ ಸಾಯೋದ್ರಿಂದ ಸಿಗೋ ಸಂತೋಷ ನನಗ್ ಬೇಕಾಗಿಲ್ಲ ಅಮ್ಮ. ನಿಮ್ಮಿಷ್ಟದ ಪ್ರಕಾರನೇ ನಾನು ಈ ಮದುವೆ ಮಾಡ್ಕೊಳಲ್ಲ. ಸೀನು, ನೆನ್ಪಲ್ಲಿಟ್ಕೋ, ಅಮ್ಮನ ಮೇಲೆ ಆಣೆ ಮಾಡಿ ಮಾತು ಕೊಟ್ಟಿದ್ಯಾ. ಮಾತಿಗೆ ತಪ್ಪಬಾರ್ದು. ನಿನ್ ಮೇಲೆ ಆಣೆ ಮಾಡಿ ಆ ಮಾತನ್ ತಪ್ಪಲ್ಲ ಅಮ್ಮ. ಆದ್ರೆ ಹಾ, ಆದ್ರೆ ಮಾವನ್ಗೆ ಅತ್ತೆಗೆ ಈ ವಿಷಯ ಹೇಳು. ಆದ್ಯನ್ನ ಮದ್ವೆ ಮಾಡ್ಕೊಳ್ಳೋದು ನನ್ಗಿಷ್ಟ ಇಲ್ಲ ಅಂತ ಹೇಳು. ಆದ್ರೆ ಇಷ್ಟೊತ್ತು ಈಗ ನಮ್ಮಿಬ್ರು ಮಧ್ಯೆ ಅದು ಮಾತಾಗ್ಲಿ, ನನ್ನ ಮೇಲೆ ಆಣೆ ಮಾಡಿ ಮಾತು ಕೊಟ್ಟಿದ್ದನ್ನಾಗ್ಲಿ ನಮಗ್ ಬಿಟ್ಟು ಬೇರೆ ಯಾರಿಗೂ ಗೊತ್ತಾಗ್ಬಾರ್ದು. ಗೊತ್ತಾಗ್ದೇ ಇರೋ ಹಾಗೆ ಏನ್ ಹೇಳ್ತೀಯ ಅನ್ನೋದು ನಿನಗ್ ಬಿಟ್ಟಿದ್ದು. ನಡಿ ಪಾರ್ವತಿ. ಹಲೋ. ಹಲೋ ರಾಜಲಕ್ಷ್ಮಿ, ನಾನಮ್ಮ ನಿಮ್ಮತ್ತೆ. ನೀವಾ? ಹೇಳಿ. ಇವಾಗ ನಾನು ಯಾಕೆ ಫೋನ್ ಮಾಡಿದ್ದೀನಿ ಅಂದ್ರೆ, ಆದ್ಯ ಮತ್ತೆ ಸೀನು ಮದ್ವೆ ಮುಹೂರ್ತ ಇಟ್ಕೊಂಡಿದಾರಲ್ಲ, ಎಲ್ರೂ ಬರ್ಬೇಕು ಅನ್ಕೊಂಡ್ವಿ. ಆದ್ರೆ ಆದ್ರೆ ಪ್ರಶಾಂತ್ಗೆ ಮೈಯಲ್ಲಿ ಹುಷಾರಿಲ್ವಂತೆ. ಅವನಿಲ್ಲದೆ ನಾವು ಬರೋಕ್ಕಾಗಲ್ಲ ಅಲ್ವಾ? ಅಯ್ಯೋ, ಹೌದಾ? ಹಾಗಾದ್ರೆ ನೀವ್ ಬರ್ತಾ ಇಲ್ವಾ? ಇಲ್ಲ ಅಮ್ಮ, ಅಪ್ಪಂಗೂ ಅಮ್ಮಂಗೂ ಈ ವಿಷಯ ಹೇಳ್ಬಿಡಮ್ಮ. ಖಂಡಿತ ಹೇಳ್ತೀನಿ. ಬರ್ಬೇಕು ಅನ್ಕೊಂಡ್ವಿ, ಆದ್ರೆ ಬರೋಕ್ಕಾಗ್ತಿಲ್ಲ. ಏನೂ ಅನ್ಕೋಬಾರ್ದು ಅಂತ ನಿಮ್ಮ ಅಪ್ಪಂಗೆ ಹೇಳಮ್ಮ. ಸರಿ, ನೀವು ಪ್ರಶಾಂತ್ನ ಹುಷಾರಾಗಿ ನೋಡ್ಕೊಳ್ಳಿ. ಇಡ್ತೀನಮ್ಮ. ಹಾ, ಸರಿ ಸರಿ. ಏಯ್, ಯಾರೇ ಫೋನಲ್ಲಿ ಅಂತ ಕೇಳಿದ್ರೆ ಹೇಳೋದ್ ಬಿಟ್ಬಿಟ್ಟು ನಗ್ತಿಯಲ್ಲೇ? ಪ್ರಶಾಂತ್ ಅವ್ರ ಅಮ್ಮ. ಮದ್ವೆ ಆಗೋ ಹುಡುಗನ್ನ ಹೆಸರಿಡ್ದು ಕರೀತಿಯಲ್ಲೇ? ಮಾವ ಅನ್ಬಾರ್ದಾ? ನಮ್ ಕಾಲದಲ್ಲಿ ಗಂಡನ್ನ ಹೆಸರಿಡ್ದು ಕರೀತಾ ಇರ್ಲಿಲ್ಲ. ಅದು ಆ ಕಾಲದಲ್ಲಿ, ಇದು ಈ ಕಾಲದಲ್ಲಿ. ಏನ್ ಮಾಡೋದು,
ನಿಮ್ ಕಾಲ ಹೀಗಾಗಿದೆ. ಅದ್ ಸರಿ, ಯಾಕೆ ಫೋನ್ ಮಾಡಿದ್ದು? ಫಂಕ್ಷನ್ಗೆ ಬರ್ತಾ ಇಲ್ವಂತೆ ಅವರು. ಅದನ್ನ ಹೇಳೋದಕ್ಕೇನೆ ಫೋನ್ ಮಾಡಿದ್ರು. ಬರ್ತೀನಿ ಅಂದವನು ಬರಕ್ ಆಗಲ್ಲ ಅಂತ ಹೇಳಿದ್ರೆ ಬೇಜಾರ್ ಮಾಡ್ಕೊಳ್ಳೋದ್ ಬಿಟ್ಟು ಹೀಗ್ ನಗ್ತಿದ್ಯಲ್ಲೇ. ಆದ್ಮೇಲ್ ಮಾಡ್ಕೋತೀನಿ ಬಿಡು. ಏನೇ ಆ ಉಲ್ಟಾ ಪಲ್ಟಾ ಉತ್ತರ ಏನು? ಕೇಳಿದಕ್ಕೆಲ್ಲ ಉತ್ತರ ಕೊಡ್ತಾ ಇದೀನಿ ತಾನೆ, ಅದಕ್ಕೆ ಸಮಾಧಾನವಾಗಿರು. ಇದಕ್ ಮುಂಚೆ ನನ್ನ ನೋಡಿದ್ರೆ ಹೆದರ್ಕೋತಿದ್ದೆ. ಈಗ ಆದ್ಯ ಬಂದ್ಮೇಲೆ ಭಯ ಭಕ್ತಿ ಎಲ್ಲ ಹೊರಟೋಯ್ತು. ಅವಾಗ ಯಾಕೆ ಹೆದರ್ಕೊಳ್ತಿದ್ನೋ ಅಂತ ಈಗ್ಲೂ ಬೇಜಾರ್ ಮಾಡ್ಕೋತಾ ಇದ್ದೀನಿ. ಭಯ ಪಡದೆ ಹೇಗಿರ್ಬೇಕು ಅಂತ ಆದ್ಯದಿಂದ ಕಲ್ತಿದ್ದೀನಿ. ಅಜ್ಜಿ ತಗ್ಗೋದೇ ಇಲ್ಲ. ಬಾಯ್. ಏಯ್ ಅಯ್ಯಯ್ಯೋ, ಬಾಯಲ್ ನಾಲ್ಗೆ ಇಲ್ಲ ಏನಾಗ್ತಾಳೋ ಅಂತ ಎಷ್ಟು ಚಿಂತೆ ಮಾಡ್ತಿದ್ದೆ. ಈಗ ನೋಡು ಹೇಗಾಗಿದ್ದಾಳೆ ಅಂತ. ಕರ್ಮ.